ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಕೂಡ ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾರಾದರೂ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನನ್ನ ಚಾನಲಲ್ಲಿ ಬರೋ ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಇವತ್ತು ಗುರುವಾರ ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನವರಾತ್ರಿಯ ಕೊನೆ ದಿನ. ಇವತ್ತು ಬಂದು ವಿಜಯದಶಮಿ ಹಬ್ಬ. ನಾವು ನಮ್ಮನೆಯಲ್ಲಿ ವಿಜಯದಶಮಿ ಹಬ್ಬನ ಹೇಗೆ ಆಚರಿಸ್ತೀವಿ ಮತ್ತೆ ಎಲ್ಲ ಆಚರಿಸ್ತೀವಿ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಕೆಲಸನೂ ಆಗ್ಲೇ ಎಲ್ಲ ಮುಗಿಸಿದ್ದೆ. ಬೆಳಗ್ಗೆನೆ ಸ್ವಲ್ಪ ಬಟ್ಟೆನೂ ಒಗ್ದಾಕಿ ಕಾಂಪೌಂಡ್ ಮೇಲೆ ಹಾಕಿದ್ದೆ ನೀರು ಇಳ್ಕೊಂಡ್ಲಿ ಅಂತ. ಇವಾಗ ಬಂದು ಬಟ್ಟೆನೂ ಎಲ್ಲ ಹಾರಾಕ್ದೆ ಮೇಲೆ. ಬಾಗ್ಲು ಕಸ ಗುಡಿಸಿ ಬಾಗ್ಲಿಗೂ ನೀರು ಹಾಕಿ ಸಿಂಪಲ್ ಆಗಿ ಒಂದು ರಂಗೋಲಿ ಹಾಕಿದ್ದೀನಿ. ಹೊಸ್ಲುನು ಎಲ್ಲ ಒರೆಸ್ಕೊಂಡು ಹೊಸ್ಲಿಗೂ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಕಸ ಗುಡಿಸಿ ನೆಲನೂ ಎಲ್ಲ ಒರೆಸ್ಕೊಂಡಿದ್ದೀನಿ. ಇವರಿಬ್ರು ಸ್ನಾನ ಮಾಡ್ಕೊಂಡು ರೆಡಿ ಆಗಿದ್ರು. ಆಯ್ತು ಪೂಜೆಗೆ ಹಿರಿಯರಿಗೆಲ್ಲ ಎಡೆ ಹಾಕಿದ್ವಲ್ಲ ಆ ಫೋಟೋಗಳು ಎಲ್ಲ ಎತ್ತಿಟ್ಟು ಮತ್ತೆ ಸೋಫಾನ ಆ ಜಾಗಕ್ಕೆ ಎಲ್ಲ ಹಾಕಿ ಮತ್ತೆ ಫೋಟೋಗಳು ತಗ್ಲಾಕ್ದೆ. ಹಂಗೆ ಇವತ್ತು ಗುರುವಾರ ಆಗಿರೋದ್ರಿಂದ ರಾಯರು ಫೋಟೋಕ್ಕೂ ಸ್ವಲ್ಪ ತುಳಸಿ ಸಾವಂತಿಗೆ ಹೂವು ಎಲ್ಲ ಇಟ್ಟು ದೇವ್ರ ಮನೆನೂ ಅಲಂಕಾರ ಮಾಡಿದ್ದೀನಿ. ಇವತ್ತಿನ ನೈವೇದ್ಯಕ್ಕೆ ಒಂದ್ ಸ್ವಲ್ಪ ಬಾಳೆಹಣ್ಣು ಮತ್ತೆ ಒಂದ್ ಗ್ಲಾಸ್ ನೀರ್ ಇಟ್ಟಿದ್ದೀನಿ. ದೀಪ ಹಚ್ಚಕ್ಕೂ ಸ್ವಲ್ಪ ತುಪ್ಪ ಬಿಸಿ ಮಾಡಿ ಹಾಕಿದ್ದೆ ದೀಪಗಳಿಗೆ. ಇವಾಗ ದೇವ್ರ ದೀಪನೂ ಹಚ್ಚಿ ಪೂಜೆ ಮಾಡ್ತಾ ಇದ್ದೀನಿ. ದೇವ್ರ ದೀಪ ಎಲ್ಲ ಹಚ್ಚಿ ದೇವ್ರಿಗೂ ಧೂಪ ಎಲ್ಲ ಬೆಳಗಿ ಪೂಜೆ ಮಾಡಿದ್ದು ಆಯ್ತು. ಇವಾಗ ನನ್ನ ಮಗ ಪೂಜೆ ಮಾಡ್ತೀನಿ ಅಂತ ಬಂದು ನನ್ನ ಮಗನೂ ಪೂಜೆ ಮಾಡ್ತಾ ಇದ್ರು. ನನ್ನ ಮಗಂಗೂ ದೇವ್ರ ಪೂಜೆ ಮಾಡೋದಂದ್ರೆ ಇಷ್ಟ. ಮಂತ್ರಾಲಯದಲ್ಲಿ ತಂದಿದ್ವಿ ನಾವು ಈ ಶಾಲು ಹಾಕೊಂಬಂದು ನಾನು ಪೂಜೆ ಮಾಡ್ತೀನಿ ಅಂತ ಅವರು ಪೂಜೆ ಮಾಡ್ತಾ ಇದ್ರು. ನನ್ನ ಮಗನೂ ಪೂಜೆ ಮಾಡಿದ್ದಾಯ್ತು. ಇವಾಗ ನನ್ನ ಮಗಳನ್ನೂ ಪೂಜೆ ಮಾಡ್ತಾ ಇದ್ರು. ಇನ್ನು ಪೂಜೆ ಮಾಡಿದ್ದೆಲ್ಲ ಮುಗಿದ್ಮೇಲೆ ಇನ್ನು ನಾವು ಊರಿಗೆ ಹೋಗ್ಬೇಕಿತ್ತು ನಮ್ಮ ಅಮ್ಮವ್ರ ಊರಿಗೆ. ನಾನು ವೈಟು ಮತ್ತೆ ಮೆರೂನ್ ಕಲರ್ ಕಾಂಬಿನೇಷನ್ ಇರೋ ಡ್ರೆಸ್ ಹಾಕೊಂಡು ರೆಡಿ ಆಗಿದ್ದೀನಿ. ನಾವು ವಿಜಯದಶಮಿ ಹಬ್ಬನ ನಮ್ಮ ಅಪ್ಪ ಅವ್ರ ಊರಲ್ಲಿ ಮಾಡೋದು. ಇವರಿಬ್ರು ಈ ತರ ಸಿಂಪಲ್ ಆಗಿ ರೆಡಿ ಆಗಿದ್ರು. ಇವರಿಬ್ರು ಈ ಡ್ರೆಸ್ ಅಲ್ಲಿ ಹೆಂಗ್ ಕಾಣ್ತಾವ್ರೆ ಅಂತ ಕಮೆಂಟ್ ಅಲ್ಲಿ ತಿಳಿಸ್ರಿ. ನಾವು ಮನೆಯಿಂದ ಹೊರಟ್ವಿ. ಮೊದ್ಲು ಪೆಟ್ರೋಲ್ ಹಾಕಿಸ್ಕೊಳ್ಳೋಣ ಅಂತ ಮಧುಗಿರಿಯಲ್ಲೇ ಇರೋ ಈ ಪೆಟ್ರೋಲ್ ಬಂಕಿಗೆ ಬಂದ್ವಿ ಪೆಟ್ರೋಲ್ ಹಾಕಿಸ್ಕೊಳಕ್ಕೆ. ಇಲ್ಲಿಂದ ನೋಡ್ರಿ ನಮ್ಮ ಮಧುಗಿರಿ ಬೆಟ್ಟದ ವ್ಯೂ ಎಷ್ಟು ಚೆನ್ನಾಗಿ ಕಾಣ್ತದೆ. ಇಲ್ಲಿಂದ ಕೋರ್ಟು ಮತ್ತೆ ಮಧುಗಿರಿ ಬೆಟ್ಟ ಎರಡೂನು ಕ್ಲಿಯರ್ ಆಗಿ ಚೆನ್ನಾಗಿ ಕಾಣ್ತವೆ. ನಾನು ಇವತ್ತು ಹಬ್ಬ ಅಲ್ವಾ ಸೀರೆ ಹಾಕೊಳ್ಳೋಣ ಅನ್ಕೊಂಡಿದ್ದೆ. ಆ ಸೀರೆ ಹಾಕೊಂಡ್ರೆ 4 ಜನ ಈ ಬೈಕಲ್ಲಿ ಹೋಗಕ್ ಆಗಲ್ಲ. ಅದಕ್ಕೆ ಡ್ರೆಸ್ಸೇ ಹಾಕೊಂಡೆ. ಅಲ್ಲೋದ್ಮೇಲೆ ಬೇಕಾದ್ರೆ ಒಂದ್ ಸ್ವಲ್ಪ ಪೂಜೆ ಮಾಡೋವಾಗ ಸೀರೆ ಉಟ್ಕೊಳ್ಳೋಣ ಅಂತ. ನಾನ್ ಬೆಳಗ್ಗೆ ಕಾಫಿನೂ ಮಾಡಿರ್ಲಿಲ್ಲ. ಹೋಗೋವಾಗ ಅಲ್ಲೇ ಎಲ್ಲಾದ್ರೂ ಕುಡಿಯೋಣ ಅಂತ ಇಲ್ಲೇ ಹೈವೇಲಿ ವರು ಗ್ರ್ಯಾಂಡ್ ಅಂತ ಐತೆ ಅಲ್ಲೇ ನಿಲ್ಲಿಸ್ಬಿಟ್ಟು ಇವಾಗ 4 ಜನನು ಒಂದೊಂದ್ ಕಪ್ ಕಾಫಿ ಕುಡಿದ್ವಿ. ಆಮೇಲೆ ಮತ್ತೆ ವಿಡಿಯೋನ್ ಕಂಟಿನ್ಯೂ ಮಾಡಿರ್ಲಿಲ್ಲ. ಬೆಳಗ್ಗೆನೆ ತಲೆ ಸ್ನಾನ ಮಾಡಿದ್ಕೋ ಅಷ್ಟು ದೂರ ಗಾಳಿಯಲ್ಲಿ ಬಂದಿದ್ಕೂ ತಲೆ ನೋವ್ತಾ ಇತ್ತು. ಆಮೇಲೆ ಮನೆ ಹತ್ರ ಬಂದ್ಮೇಲೆನೆ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇರೋದು. ನಾವ್ ಅಲ್ಲಿಂದ ಬರೋ ಅಷ್ಟೊತ್ಕಾಗ್ಲೇ ಟೈಮ್ 10 ಗಂಟೆ ಆಗಿತ್ತು. ನಾವು ಬರೋ ಅಷ್ಟೊತ್ತಿಗೆ ನಮ್ಮ ಅಕ್ಕನ ಮಕ್ಳು ನಮ್ಮ ಅಕ್ಕ ಅವರು ಎಲ್ಲ ಬಂದಿದ್ರು. ನಮ್ಮ ಅಕ್ಕನ ಮಕ್ಳೆಲ್ಲ ಕುತ್ಕೊಂಡು ಬೂಂದಿ ಪ್ಯಾಕ್ ಮಾಡ್ತಾ ಇದ್ರು. ನಮ್ಮ ಅಪ್ಪ ಅವರು ನಮ್ಮ ಅಕ್ಕ ಅವರು ನಾವು ಅವತ್ತಿಂದ ಎಲ್ಲಾರು ಇಲ್ಲೇ ಗಾಡಿ ಪೂಜೆ ಮಾಡೋದು ನಮ್ಮ ಹಳ್ಳಿಯಲ್ಲಿ. ನಮ್ಮ ಅಪ್ಪ ಗಾರೆ ಕೆಲ್ಸದ ಮೇಸ್ತ್ರಿ ಆಗಿರೋದ್ರಿಂದ ಲೇಬರ್ಗಳು ಕೊಡಕ್ಕೆ ಅಂತ ಒಂದ್ ಸ್ವಲ್ಪ ಸ್ವೀಟ್ ಬಾಕ್ಸ್ಗಳನ್ನು ಎಲ್ಲ ತಂದಿಟ್ಟಿದ್ರು. ಹಾಗೆ ಲೇಬರ್ಸ್ಗಳು ಕೊಡಕ್ಕೂ ಒಂದ್ ಸ್ವಲ್ಪ ಬಟ್ಟೆಗಳು ತಂದಿದ್ರು. ನಮ್ಮ ಅಪ್ಪ ಎಲ್ಲ ಹೆಸರು ಬರ್ದಿಟ್ಟಿದ್ರು. ನಮ್ಮ ಅಕ್ಕನ ಮಕ್ಳು ಇಬ್ರು ಕುತ್ಕೊಂಡು ಪ್ಯಾಕ್ ಮಾಡ್ತಾ ಇದ್ರು ಬಟ್ಟೆಗಳನ್ನ. ಮೊದ್ಲು ಪ್ಯಾಂಟ್ ಶರ್ಟ್ ಪೀಸ್ ಬರ್ತಾವಲ್ಲ ಅವೆರಡನ್ನ ತಂದು ಕೊಡ್ತಾ ಇದ್ರು ಬಟ್ಟೆ. ನಾವು ಯಾರು ಸರಿಯಾಗಿ ಹೊಲ್ಸಿಕ್ಕಂತ ಇರ್ಲಿಲ್ಲ. ಅದಕ್ಕೆ ಒಂದ್ 2-3 ವರ್ಷದಿಂದ ಇವಾಗ ರೆಡಿಮೇಡ್ ಬಟ್ಟೆನೆ ಕೊಡ್ತಾ ಇರೋದು. ಎಲ್ಲಾರ್ದು ಅಳತೆ ತಗೊಂಡು ಹೋಗಿ ಅಂಗಡಿಲಿ ಅವ್ರ ಅಳತೆಗಳು ಕೊಟ್ಟು ರೆಡಿಮೇಡ್ ಬಟ್ಟೆನೆ ತರೋದು. ನಮ್ಮ ಮನೇಲಿ ಎಲ್ಲಾ ಹಬ್ಬಗಳಿಗಿನ್ನ ಈ ಹಬ್ಬನ ಒಂದ್ ಸ್ವಲ್ಪ ಚೆನ್ನಾಗಿ ಗ್ರ್ಯಾಂಡ್ ಆಗಿ ಮಾಡ್ತಾರೆ. ವಿಜಯದಶಮಿ ದಿನನೇ ನಾವ್ ಯಾವಾಗ್ಲೂ ಗಾಡಿ ಪೂಜೆ ಎಲ್ಲ ಮಾಡೋದು. ಇವು ಲೇಬರ್ಸ್ ಗಳು ಕೊಡಕ್ಕೆ ಅಂತ 5-5 ಲೀಟರ್ ಒಂದ್ ಸ್ವಲ್ಪ ಕುಕ್ಕರ್ಗಳು ತಂದಿಟ್ಟಿದ್ರು. ವರ್ಷ ಪೂರ್ತಿ ದುಡಿಯೋರ್ಗೆ ವರ್ಷಕ್ಕೆ ಒಂದೇ ಸರಿ ಅಲ್ವಾ ಈ ತರ ಎಲ್ಲ ಕೊಟ್ಟು ಹಬ್ಬ ಮಾಡೋದು ಅಂತ ವರ್ಷನೂ ಅಷ್ಟೇ ಒಂದ್ ಜೊತೆ ಬಟ್ಟೆ ಮತ್ತೆ ಸ್ವೀಟ್ ಬಾಕ್ಸ್ ಏನಾದ್ರು ಗಿಫ್ಟ್ ಬೋನಸ್ ಎಲ್ಲ ಕೊಟ್ಟು ಈ ತರ ಹಬ್ಬ ಮಾಡ್ತಾರೆ ನಮ್ಮಪ್ಪ. ಇನ್ನು ಇವ್ರು ಬೂಂದಿಗಳೆಲ್ಲ ಪ್ಯಾಕ್ ಮಾಡ್ತಾ ಇದ್ರು. ಒಂದ್ ಸ್ವಲ್ಪ ಪ್ಯಾಕ್ ಮಾಡಿ ಇಟ್ಟಿದ್ರು. ಅವನ್ ದೇವಸ್ಥಾನದ ಹತ್ರ ತಗೊಂಡೋದ್ರು. ಇವಾಗ ಇನ್ನ ಒಂದ್ ಸ್ವಲ್ಪ ಇದ್ದ ಅವನ್ ಪ್ಯಾಕ್ ಮಾಡ್ತಾ ಇದ್ರು. ನಾನ್ ಬರೋ ಅಷ್ಟ್ರಲ್ಲಿ ನಮ್ಮ ಅಕ್ಕನು ನನ್ನ ತಂಗಿ ಅನ್ನ ಸಾಂಬಾರ್ ಎಲ್ಲ ಮಾಡಿಟ್ಟಿದ್ರು. ಇವಾಗ ನಾನೊಂದ್ ಸ್ವಲ್ಪ ಶಾವಿಗೆ ಪಾಯಸ ಮಾಡೋಣ ಅಂತ ಸ್ವಲ್ಪ ತುಪ್ಪ ಮತ್ತೆ ಗೋಡಂಬಿ ದ್ರಾಕ್ಷಿ ಶಾವಿಗೆ ಇದೆಲ್ಲ ಹಾಕಿ ಹುರ್ಕೊಂಡು ಇವಾಗ ಹಾಲು ಸಕ್ಕರೆ ಇವೆರಡು ಹಾಕಿ ಕುದಿಯಕ್ಕೆ ಇಟ್ಟಿದ್ದೀನಿ. ಇವತ್ತು ಅಡುಗೆ ಎಲ್ಲ ಇನ್ನೇನು ಜಾಸ್ತಿ ಮಾಡ್ತಾ ಇಲ್ಲ. ಒಂದು ಸ್ವಲ್ಪ ವೈಟ್ ಅನ್ನನೂ ಮಾಡಿಟ್ಟಿದ್ರು, ಒಂದು ಸ್ವಲ್ಪ ರಸಮ್ಮು ಮಾಡಿಟ್ಟಿದ್ರು. ಇವಾಗ ನಾನು ಪಾಯಸ ಮಾಡೋಕೆ ಕುದಿಯಕ್ಕೆ ಇಟ್ಟಿದ್ದೀನಿ. ಇನ್ನು ಹಪ್ಪಳ ಬೋಂಡ ಒಂದು ಮಾಡ್ಕೊಬೇಕು. ಅಡುಗೆ ಕೆಲಸ ಎಲ್ಲ ಮುಗಿಸಿ ಇವಾಗ ನಮ್ಮ ಅತ್ತೆನ ಮಾತಾಡಿಸ್ಕೊಂಡು ಹೋಗೋಣ ಅಂತ ಅವ್ರ ಮನೆ ಹತ್ರ ಬಂದೆ. ನಮ್ಮ ಅತ್ತೆ ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ರು. ಅವರು ಅಂಗಡಿ ಪೂಜೆ ಮತ್ತು ಗಾಡಿ ಪೂಜೆ ಎರಡೂ ಮಾಡಬೇಕಲ್ಲ, ಅದಕ್ಕೆ ಹೂವು ಮತ್ತು ತೆಂಗಿನಕಾಯಿ ಹೂವು ಬಾಳೆಹಣ್ಣು ಎಲ್ಲ ಜೋಡಿಸ್ಕೊಂಡು ರೆಡಿ ಮಾಡ್ಕೊತಾ ಇದ್ರು. ಹೋಗಿ ಅವ್ರನ್ನು ಮಾತಾಡಿಸ್ಕೊಂಡು
ನಾವು ಗಾಡಿ ಪೂಜೆ ಮಾಡೋ ಹತ್ರ ಹೋಗೋಣ ಅಂತ ಇವಾಗ ಇಲ್ಲೇ ದೇವಸ್ಥಾನದ ಹತ್ರನೇ ನಾವು ಪೂಜೆ ಮಾಡ್ತಾ ಇರೋದು. ಇಲ್ಲಿಗೆ ಬಂದ್ವಿ. ಆಗ್ಲೇ ಗಾಡಿಗಳು ಎಲ್ಲ ತೊಳೆದು ನಿಲ್ಸಿ ಹೂವು ಎಲ್ಲ ಹಾಕಿ ರೆಡಿ ಮಾಡ್ತಾ ಇದ್ರು. ಈ ಕಡೆ ನಮ್ಮ ಬಾವ ಎಲ್ಲಾ ಗಾಡಿಗಳಿಗೂ ವಿಭೂತಿ ಮತ್ತೆ ಗಂಧ ಇಡ್ತಾ ಇದ್ರು. ಹಾಗೆ ನಮ್ಮ ಅಕ್ಕ ಅವ್ರು ವಿಭೂತಿ ಮತ್ತೆ ಗಂಧ ಇಟ್ಟಿರೋದಕ್ಕೆ ಇವ್ರು ಕುಂಕುಮ ಎಲ್ಲ ಇಟ್ಟು ರೆಡಿ ಮಾಡ್ತಾ ಇದ್ರು. ಈ ಮರ ನೋಡ್ರಿ ಸಂಪಿಗೆ ಮರ. ಇದು ನಮ್ಮ ತಾತ ಹಾಕಿದ್ದು ದೇವಸ್ಥಾನ ಕಟ್ಟಿದಾಗ. ನೋಡ್ರಿ ಇದ್ರಲ್ಲಿ ಕಾಯಿ ಎಲ್ಲ ಎಷ್ಟು ಚೆನ್ನಾಗಿ ಬಿಟ್ಟೈತೆ. ನಾನ್ ಸಂಪಿಗೆ ಮರದಲ್ಲಿ ಕಾಯಿ ಬಿಟ್ಟಿರೋದು ಇದೆ ಫಸ್ಟ್ ನೋಡಿದ್ದು. ಇಲ್ಲಿ ಕಾಣಿಸ್ತಾ ಇತ್ತಲ್ಲ ಅಶ್ವತ್ಥ ಕಟ್ಟೆ, ಇದನ್ನು ನಮ್ಮ ತಾತನೇ ಕಟ್ಟಿರೋದು. ಅಲ್ಲಿರೋ ಹಳ್ಳಿ ಮರ ಮತ್ತೆ ಬೇವಿನ ಮರನು ಅಷ್ಟೇ ನಮ್ಮ ತಾತನೇ ಹಾಕಿರೋದು. ಈ ದೇವಸ್ಥಾನನು ಕಟ್ಟಿ ಆಗ್ಲೇ ಒಂದ್ 20 ವರ್ಷ ಆಗೈತೆ. ಇವತ್ತು ವಿಜಯದಶಮಿ ಆಗಿರೋದ್ರಿಂದ ಇವತ್ತು ಪೂಜಿಸೋ ದೇವಿ ಬಂದು ಚಾಮುಂಡೇಶ್ವರಿ ಅಮ್ಮನವರು. ನಾವು ಗಾಡಿ ಪೂಜೆ ಎಲ್ಲ ಇಲ್ಲೇ ದೇವಸ್ಥಾನದ ಹತ್ರ ಮಾಡ್ತಿರೋದ್ರಿಂದ ನಾನು ದೇವ್ರ ಫೋಟೋ ಎಲ್ಲ ಒರೆಸಿ ದೇವ್ರಿಗೆ ಗಂಧ ಕುಂಕುಮ ಅರಿಶಿನ ಹೂವು ಎಲ್ಲ ಇಟ್ಟು ಅಲಂಕಾರ ಮಾಡ್ತಾ ಇದ್ದೀನಿ. ಬಾಳೆ ಎಲೆ ಹಾಸಿ ಅದ್ರ ಮೇಲೆ ಒಂದ್ ಸ್ವಲ್ಪ ಅಕ್ಕಿ ಹಾಕಿ ಚಾಮುಂಡೇಶ್ವರಿ ಅಮ್ಮನವ್ರ ಫೋಟೋನು ಇಟ್ಟು ಇವಾಗ ಪೂಜೆಗೂ ಎಲ್ಲ ರೆಡಿ ಮಾಡ್ಕೊಂತ ಇದ್ದೀನಿ. ದೀಪ ಹಚ್ಚಕ್ಕೆ 2 ದೀಪಕ್ಕೂ ಎಣ್ಣೆ ಬತ್ತಿ ಎಲ್ಲ ಹಾಕಿ ರೆಡಿ ಮಾಡಿದ್ದೀನಿ. ಪ್ರಸಾದಕ್ಕೆ ಅಂತ ಒಂದ್ ಸ್ವೀಟ್ ಬಾಕ್ಸ್ ಮತ್ತೆ ಬೂಂದಿ ಒಂದ್ ಸ್ವಲ್ಪ ಪಾಯಸ ಮಾಡಿದ್ವಿ, ಅದನ್ನೇ ಇಟ್ಟಿದ್ದೀನಿ. ನಾನು ಈ ಕಡೆ ಪೂಜೆಗೆಲ್ಲ ರೆಡಿ ಮಾಡ್ಕೋಣ ಅಷ್ಟರಲ್ಲಿ ನಮ್ಮ ಭಾವನು ಬೂತ್ ಕುಂಬಳಕಾಯಿಗೆ ಒಂದ್ ಸ್ವಲ್ಪ ಕುಂಕುಮ ಚಿಲ್ಲರೆ ಕಾಸು ಎಲ್ಲ ಹಾಕಿ ಪೂಜೆ ಆದ್ಮೇಲೆ ಹೊಡಿಯಕ್ಕೆಲ್ಲ ರೆಡಿ ಮಾಡ್ತಾ ಇದ್ರು. ನಾವು ಪೂಜೆ ಮಾಡ್ತಿರೋದು ನಮ್ಮ ತಾತನೇ ಕಟ್ಟಿರೋ ಆಂಜನೇಯನ ದೇವಸ್ಥಾನ ಐತೆ, ಅಲ್ಲೇ ಪೂಜೆ ಮಾಡ್ತಾ ಇರೋದು. ನೋಡ್ರಿ ಇದೇ ನಮ್ಮ ತಾತ ಕಟ್ಟಿರೋ ಆಂಜನೇಯನ ದೇವಸ್ಥಾನ, ಇದೇ ವಿಗ್ರಹ. ನಮ್ಮ ಅಪ್ಪನು ಸ್ನಾನ ಮಾಡ್ಕೊಂಡ್ ಬಂದು ಆಂಜನೇಯನ ವಿಗ್ರಹ ಎಲ್ಲ ತೊಳೆದು ಅಭಿಷೇಕ ಮಾಡಿ ಕುಂಕುಮ ಗಂಧ ಎಲ್ಲ ಇಟ್ಟು ಪಂಚೆನು ಉಳಿಸಿ ಹೂವು ಎಲ್ಲ ಹಾಕಿ ದೇವ್ರ ಪೂಜೆಗೂ ಎಲ್ಲ ರೆಡಿ ಮಾಡಿದ್ರು. ಗಾಡಿ ಪೂಜೆ ಮಾಡಕ್ಕೆ ಆಚೆ ಚಾಮುಂಡೇಶ್ವರಿ ಅಮ್ಮನ್ನೆಲ್ಲ ಕೂರಿಸಿ ಇವಾಗ ಆಚೆ ಪೂಜೆ ಮಾಡಕ್ಕೂ ಎಲ್ಲ ರೆಡಿ ಮಾಡಿದ್ದೆ. ನಮ್ಮ ಅಪ್ಪ ಒಳಗ್ ದೇವಸ್ಥಾನದಲ್ಲೆಲ್ಲ ಪೂಜೆ ಮಾಡೋದ್ರು. ಇವಾಗ ನಮ್ಮ ಅಮ್ಮನು ಆಚೆ ಚಾಮುಂಡೇಶ್ವರಿ ಅಮ್ಮವ್ರಿಗೆ ದೀಪ ಎಲ್ಲ ಹಚ್ಚಿ ಇವಾಗ ಎಲ್ಲ ಗಾಡಿಗಳಿಗೂ ಪೂಜೆ ಮಾಡ್ಕೊಂಡ್ ಬರ್ತಾ ಇದ್ರು, ಗಾಡಿ ಮತ್ತೆ ಕಾರ್ಗಳಿಗೆ. ಪೂಜೆ ಎಲ್ಲ ಮಾಡಿ ಮಂಗಳಾರತಿನೂ ಮಾಡಿ ಕೊಟ್ಟಾಯ್ತು ಎಲ್ಲಾರ್ಗುನು. ಇವಾಗ ಇನ್ನ ಬೂತ್ ಕುಂಬಳಕಾಯಿ ಒಂದು ಹೊಡಿಬೇಕಲ್ಲ, ಅದಕ್ಕೆ ಎಲ್ಲ ಗಾಡಿಗೂ ನಿಲ್ಸ್ಕೊಂಡ್ ಬರ್ತಾ ಇದ್ರು ನಮ್ಮಪ್ಪ. ಆಗ್ಲೇ ಹುಡುಗರುಗಳು ಕಾಯ್ತಾ ಇದ್ರು, ಅದ್ರೊಳಗೆ ಕಾಯಿನ ಹಾಕಿರ್ತಾರಲ್ಲ ಅದನ್ನ ಎತ್ಕೊಳಕ್ಕೆ. ಈ ವರ್ಷ ಪೂಜೆಯಲ್ಲಿ ಮಿಸ್ ಮಾಡ್ಕೊಂತ ಇರೋದು ನಮ್ಮ ಅಜ್ಜಿನ. ಹೋದ ವರ್ಷ ಪೂಜೆಯಲ್ಲಿ ನಮ್ಮ ಅಜ್ಜಿನೇ ಇದ್ರು, ಆದ್ರೆ ಈ ವರ್ಷ ಇಲ್ಲ. ಇವಾಗ ಬೂತ್ ಕುಂಬಳಕಾಯಿ ಎಲ್ಲ ಹೊಡೆದ್ರು. ಇವಾಗ ಹುಡುಗರುನು ಕಾಸು ಎತ್ಕೊಳಕ್ ಆಗ್ಲೇ ಜಗಳ ಆಡ್ಕೊಂಡ್ ಕಾಸೆಲ್ಲ ಎತ್ಕೊಂತ ಇದ್ರು. ಪೂಜೆ ಎಲ್ಲ ಮಾಡಿ ಬೂತ್ ಕುಂಬಳಕಾಯಿ ಎಲ್ಲ ಹೊಡೆದಾಯ್ತು. ಇವ್ರು ನೋಡ್ರಿ ನಮ್ಮ ಅತ್ತೆ ಗಂಗಮ್ಮ ಅಂತ. ನಾನು ಪೂಜೆ ಮಾಡಕ್ಕೆ ಅಂತ ಸಿಂಪಲ್ ಆಗಿ ಒಂದು ಪರ್ಪಲ್ ಕಲರ್ ಸ್ಯಾರಿ ಹಾಕೊಂಡು ರೆಡಿ ಆಗಿದ್ದೆ. ಈ ಸೀರೆನ ನಮ್ಮ ಅಣ್ಣ ಅವರು ಈ ಸಾರಿ ಗೌರಿ ಹಬ್ಬಕ್ಕೆ ಕೊಡ್ಸಿದ್ದು. ನೋಡ್ರಿ ಇವತ್ತಿನ ನಮ್ಮ ಮನೆ ವಿಜಯದಶಮಿ ಹಬ್ಬದ ಪೂಜೆ ಈ ತರ ಐತೆ. ನಾವೆಲ್ಲ ವಿಜಯದಶಮಿ ಹಬ್ಬನು ಇಲ್ಲೇ ನಮ್ಮ ಆಂಜನೇಯನ ದೇವಸ್ಥಾನದ ಹತ್ರನೇ ಎಲ್ಲರೂ ಗಾಡಿ ನಿಲ್ಸಿ ಇಲ್ಲೇ ಪೂಜೆ ಎಲ್ಲ ಮಾಡೋದು. ಎಲ್ರದ್ದು ಪೂಜೆ ಮಾಡಿದ್ದೆಲ್ಲ ಆಗಿತ್ತು. ನನ್ನ ತಮ್ಮ ಒಬ್ರು ಪೂಜೆ ಮಾಡಿರ್ಲಿಲ್ಲ, ಇವಾಗ ಅವ್ರು ಪೂಜೆ ಮಾಡ್ತಾ ಇದ್ರು. ಈ ಕಡೆ ನಮ್ಮ ಅಪ್ಪ ಮತ್ತೆ ನಮ್ಮ ಮನೆಯವರು ನಮ್ಮ ಭಾವ ಎಲ್ಲಾರ್ಗು ಕುಕ್ಕರು ಬಟ್ಟೆ ಮತ್ತೆ ಬೋನಸ್ ಸ್ವೀಟ್ ಬಾಕ್ಸ್ ಎಲ್ಲ ಕೊಡ್ತಾ ಇದ್ರು. ಒಬ್ಬೊಬ್ರು ಗಾಡಿ ಪೂಜೆನ 5 ಪೂಜೆ ದಿನ ಆಗ್ಲಿ ಇಲ್ಲ ದೀಪಾವಳಿ ಹಬ್ಬದ ದಿನ ಮಾಡ್ತಾರೆ. ನಮ್ಮ ಮನೇಲಿ ಅವತ್ತಿಂದನೂ ವಿಜಯದಶಮಿ ಹಬ್ಬದಿಂದಾನೇ ಮಾಡ್ಕೊಂಬಂದಿರೋದು. ಆಲ್ಮೋಸ್ಟ್ ಎಲ್ಲಾರ ಮನೇಲೂ 5 ಪೂಜೆ ಹಬ್ಬದ ದಿನನೇ ಗಾಡಿ ಪೂಜೆಗಳು ಮಾಡೋದು. ನಮ್ಮ ಮನೇಲಿ ಯಾಕೆ 5 ಪೂಜೆ ದಿನ ಮಾಡಲ್ಲ ಅಂದ್ರೆ ಅವತ್ತು ನಾನ್ ವೆಜ್ ಮಾಡ್ಬಿಟ್ಟು ಹಿರಿಯರಿಗೆಲ್ಲ ಎಡೆ ಹಾಕಿರ್ತಾರೆ, ಅದಕ್ಕೆ ಅವತ್ತು ಮಾಡಲ್ಲ. ಅವತ್ತು ಬೆಳಗ್ಗೆ ವಿಜಯದಶಮಿ ಹಬ್ಬದ ದಿನ ಮಾಡೋದು. ಪೂಜೆನೂ ಎಲ್ಲ ಮಾಡಾಗಿತ್ತಲ್ಲ, ಇವಾಗ ಗಾಡಿಗಳು ಎಲ್ಲ ಒಂದೊಂದು ರೌಂಡ್ ತಗೊಂಡೋಗ್ಬೇಕು ಅಂತ ನಿಂಬೆಣ್ಣೆಲ್ಲ ಇಟ್ಟಿದ್ರಲ್ಲ ಗಾಡಿ ಚಕ್ರದ ಅಡಿಗೆ, ಅವನ್ನೆಲ್ಲ ಹತ್ತಿಸಿ ಇವಾಗ ಒಬ್ಬೊಬ್ರೆ ಗಾಡಿನೂ ತಗೊಂಡೋಗ್ತಾ ಇದ್ರು ಒಂದೊಂದು ರೌಂಡ್. ಇದು ನನ್ನ ತಮ್ಮ ಮೊದ್ಲಿಗೆ ಅವ್ನ ಗಾಡಿ ತಗೊಂಬಂದ್ ನಿಲ್ಸಿದ್ರು ಒಂದ್ ರೌಂಡ್. ಇವಾಗ ನಮ್ ಗಾಡಿ ತಗೊಂಡು ಇನ್ನೊಂದ್ ರೌಂಡ್ ಹೋಗ್ತಾ ಇದ್ರು. ನಮ್ಮ ಮನೆಯವರು ಅಷ್ಟೇ ಇನ್ನೊಂದ್ ಗಾಡಿ ಇತ್ತಲ್ಲ ಅದನ್ನ ತಗೊಂಡೋಗಿದ್ರು. ಬೈಕ್ಗಳು ಎಲ್ಲ ಒಂದೊಂದ್ ರೌಂಡ್ ತಗೊಂಡೋಗಿ ಇವಾಗ ಬೈಕ್ಗಳ್ನು ಮನೆ ಹತ್ರ ನಿಲ್ಸ್ ಬಂದ್ರು. 2 ಕಾರಲ್ಲಿ ನಮ್ಮ ಬಾವ ಒಂದ್ ಕಾರ್ ತಗೊಂಡೋದ್ರು, ಇವಾಗ ನಮ್ಮ ಮನೆಯವರು ಒಂದ್ ಕಾರ್ ತಗೊಂಡೋದ್ರು. ಇನ್ ಗಾಡಿಗಳು ಎಲ್ಲ ತಗೊಂಡೋದ್ರಲ್ಲ, ಪೂಜೆನೂ ಎಲ್ಲ ಮುಗ್ದಿತ್ತು. ದೀಪಗಳು ಇನ್ನ ಉರಿತಾ ಇದ್ದ, ಇನ್ನೊಂದ್ ಸ್ವಲ್ಪ ಹೊತ್ತು ಉರಿಲಿ ಅಂತ ಅಲ್ಲೇ ದೇವಸ್ಥಾನದ ಹತ್ರನೇ ಇದ್ವಿ. ಇವ್ರು ನಮ್ಮ ಅಪ್ಪ ಅಮ್ಮ, ಹಾಗೆ ಇವ್ರದ್ದು ಒಂದೊಂದು ವಿಡಿಯೋ ತಕೊಂಡು ಆಡ್ ಮಾಡಿದ್ದೀನಿ. ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆ ಹತ್ರ ಬಂದ್ವಿ. ಎಲ್ರಿಗೂ ಊಟಕ್ಕೆ ಕೊಟ್ಟು ಇವಾಗ ನಾವು ಊಟ ತಿನ್ನೋಣ ಅಂತ ಕುತ್ಕೊಂಡ್ವಿ. ನಾವು ಊಟಕ್ಕೆ ಕುತ್ಕೊಂಡಾಗ ಆಗ್ಲೇ ಟೈಮ್ 1:30 ಆಗಿತ್ತು. ಆಲ್ಮೋಸ್ಟ್ ಎಲ್ಲ ಹಬ್ಬ ನಮ್ಮ ಹಳ್ಳಿಲೇ ಮಾಡೋದ್ರಿಂದ ಯಾವ ಹಬ್ಬದಲ್ಲಿ ಇಲ್ಲಿಗೆ ಬಂದ್ರು ಎಲ್ಲರೂ ಜೊತೆಲಿ ಕುತ್ಕೊಂಡೆ ಬಾಳೆ ಎಲೆ ಊಟ ಮಾಡೋದು. ಮೊದ್ಲು ದೊಡ್ಡವ್ರಿಗೆಲ್ಲ ಇಕ್ಕೊಟ್ಟು ನಾನು ನಮ್ಮ ಅಕ್ಕನ ಮಕ್ಳು, ನಮ್ಮ ಅಕ್ಕ, ನನ್ನ ತಂಗಿ, ನನ್ನ ಮಕ್ಳು, ನಮ್ಮ ಅಮ್ಮ ಎಲ್ರು ಜೊತೆಲೇನೆ ಕುತ್ಕೊಂಡು ಊಟ ತಿಂದು ಇವಾಗ ಮದ್ಗಿರಿಗೆ ಹೋಗ್ಬೇಕಿತ್ತು. ಊರ್ ಕಡೆಗೂ ಹೊರಟ್ವಿ ಎಲ್ಲರಿಗೂ ಹೇಳಿ. ನಾವಿಲ್ಲಿಂದ ಹೊರಟಾಗ್ಲೇ ಟೈಮ್ ಆಗ್ಲೇ 3:30 ಆಗಿತ್ತು. ಊಟ ಎಲ್ಲ ತಿಂದು ಒಂದ್ ಸ್ವಲ್ಪ ಹೊತ್ತು ಎಲ್ರ ಜೊತೆನೂ ಮಾತಾಡ್ಕೊಂಡ್ ಕುಂತಿದ್ವಿ. ಮತ್ತೆ ಕೋಳಾಲಕ್ಕೆ ಬಂದ್ಮೇಲೆ ವಿಡಿಯೋನ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಕೋಳಾಲದಲ್ಲಿ ಟೀ ಕುಡಿಯಕ್ಕೆ ಅಂತ ನಿಲ್ಸಿದ್ರು. ನಮ್ಮ ಮನೆಯವರು ಟೀ ತಗೊಂಡ್ ಕುಡಿತಾ ಇದ್ರು. ಇವ್ರಿಬ್ರು ಗೋಲಿ ಸೋಡಾ ಬೇಕು ಅಂತ ಒಂದ್ ತಗೊಂಡು ಅದ್ರಲ್ಲೇ ಇಬ್ರು ಶೇರ್ ಮಾಡ್ಕೊಂಡ್ ಕುಡಿದ್ರು. ಹಂಗೆ ಬರೋವಾಗ ಇಲ್ಲೊಂದು ಹುಣಸೆ ಹಣ್ಣಿನ ಮರ ಇತ್ತು, ಹಸಿ ಹುಣಸೆಕಾಯಿ ಬಿಟ್ಟಿದ್ದ. ಹಾಗೆ ಒಂದ್ ಸ್ವಲ್ಪ ಕಿತ್ಕೊಳ್ಳೋಣ ಅಂತ ಒಂದ್ ಸ್ವಲ್ಪ ಹಸಿ ಹುಣಸೆಕಾಯಿ ಕಿತ್ಕೊಂಡ್ವಿ.
ಈ ಹುಣ್ಸೆಕಾಯಿಗೆ ಒಂದ್ ಸ್ವಲ್ಪ ಉಪ್ಪು ಮತ್ತೆ ಹಸಿರು ಮೆಣಸಿನ್ಕಾಯಿ ಇಲ್ಲ ಒಣಮೆಣಸಿನ್ಕಾಯಿ ಇವೆರಡನ್ನು ಹರ್ಕೊಂಡು ಹುಣ್ಸೆಕಾಯಿನ ಅದ್ರ ಜೊತೆ ಕುಟ್ಟು ತಿಂದ್ರೆ ಟೇಸ್ಟ್ ಚೆನ್ನಾಗಿರ್ತದೆ. ಮತ್ತೆ ಬರೋವಾಗ ಏನಾದ್ರೂ ಸ್ನಾಕ್ಸ್ ತಿನ್ನೋಣ ಅಂತ ಇಲ್ಲೇ ಮಧುಗಿರಿಯಲ್ಲಿ ಬಂದಾಗ ವರು ಗ್ರ್ಯಾಂಡ್ ಹತ್ರ ನಿಲ್ಸಿದ್ವಿ. ರಾಘವೇಂದ್ರ ಕಾಲೇಜ್ ಐತಲ್ಲ ಅಲ್ಲೇ ಇರೋದು ಇದು ವರು ಗ್ರ್ಯಾಂಡ್ ಹೈವೇ ಅಲ್ಲಿ. ಬೆಳಗ್ಗೆ ಹೋಗೋವಾಗ ಕಾಫಿನೂ ಇಲ್ಲೇ ಕುಡ್ದೋಗಿದ್ದು ಆಗ್ಲೇ ಸ್ನಾಕ್ಸ್ ಎಲ್ಲ ತಿಂದು ಎಷ್ಟೊಂದ್ ದಿನ ಆಗೋಗಿತ್ತು. ಅದಕ್ಕೆ ಪಾನಿಪುರಿ ಮಸಾಲ ಪುರಿ ಆ ತರ ಏನಾದ್ರು ತಿನ್ನೋಣ ಅಂತ ಇಲ್ಲೇ ನಿಲ್ಸಿದ್ವಿ. ನನ್ನ ಮಗಳು ಪಾನಿಪುರಿ ಬೇಕು ಅಂತ ಅವ್ರು ಪಾನಿಪುರಿ ತಗೊಂಡಿದ್ರು. ನನ್ನ ತಂಗಿ ಮತ್ತೆ ಅವ್ರ ಮನೆಯವರಿಬ್ರು ಮಸಾಲ ಪುರಿ ತಗೊಂಡಿದ್ರು. ನನಗೆ ಬೇಲ್ಪುರಿ ಇಷ್ಟ, ಅದಕ್ಕೆ ನಾನು ಬೇಲ್ಪುರಿ ತಗೊಂಡೆ. ನನ್ನ ಮಗ ಚಾಕ್ಲೇಟ್ ಮಿಲ್ಕ್ ಶೇಕ್ ಬೇಕು ಅಂತ ಅವ್ರು ಚಾಕ್ಲೇಟ್ ಮಿಲ್ಕ್ ಶೇಕ್ ತಗೊಂಡು ಕುಡಿತಾ ಇದ್ರು. ನಮ್ಮ ಮನೆಯವರು ಬೋಂಡಾ ಸೂಪು ಮತ್ತೆ ಗೋಬಿ ತಗೊಂಡಿದ್ರು. ಇವಾಗ ಎಲ್ಲರೂ ತಿಂದು ಹೊರಟ್ವಿ. ಆಗ್ಲೇ ಟೈಮ್ ನಾವು ಬಂದಾಗ 5:30 6 ಗಂಟೆ ಆಗಿತ್ತು. ಈ ವಿಡಿಯೋನ ಬೆಳಗ್ಗೆ ಮಾಡ್ಕೊಂಡಿದ್ದು. ಇದೇ ವರು ಗ್ರ್ಯಾಂಡ್, ಇಲ್ಲೇ ಹೈವೇಲಿ ಇರೋದಿದು. ನಾವು ಮನೆ ಹತ್ರ ಬರೋ ಅಷ್ಟೊತ್ತಿಗೆ ನೋಡ್ರಿ ಆಗ್ಲೇ ಮಳೆ ಬರೋ ತರ ಆಗಿತ್ತು. ಫುಲ್ ಮೋಡ ಆಗೋಗಿತ್ತು. ಮೇಲೆ ಒಂದ್ ಸ್ವಲ್ಪ ಬೆಳಗ್ಗೆ ಬಟ್ಟೆ ಒಗ್ದು ಒಣಗಾಕ್ ಹೋಗಿದ್ದೆ, ಅವನ್ನ ಎತ್ಕೊಳ್ಳೋಣ ಅಂತ ಇವಾಗ ಮ್ಯಾಲ್ ಬಂದು ಬಟ್ಟೆ ಎಲ್ಲ ಎತ್ಕೊಂಡೆ. ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಮ್ಮನೇಲಿ ನಾವು ವಿಜಯದಶಮಿ ಹಬ್ಬನ ಹೇಗೆ ಆಚರಿಸ್ತೀವಿ ಅಂತ ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ರಿ, ಹಾಗೆ ಲೈಕ್ ಶೇರ್ ಕಾಮೆಂಟ್ ಮಾಡ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗೋಣ.